ಈ ಫಿಲ್ಮ್ ಮುಖಾಂತರ ಬೇಕಾದ ಮತ್ತು ಏನೋ ಬಹಳಷ್ಟು ಸಾಧನೆ ಮಾಡ್ಬೋದು ಆ ದೃಷ್ಟಿಯಿಂದ ನಾನು ಫಿಲ್ಮ್ನಲ್ಲಿ ಬಂದಿದ್ದೀನಿ. ಫಸ್ಟ್ ಇದು ಪ್ರೇಮ್ಜಿ ಪ್ರೊಡಕ್ಷನ್ ಅಂತೇಳಿ ಮಾಡಿದ್ದೀನಿ. ಒಂದೇ ಫಿಲ್ಮ್ ಸಲುವಾಗಿ ಮಾಡ್ತಾ ಇಲ್ಲ, ಇದು ಕಂಟಿನ್ಯೂ ಮಾಡ್ತಾ ಇರೋದು. ಆದರೆ ಇದು ಫಸ್ಟ್ನೇ, ಅದು ಇವತ್ತು ಒಂದನೇ, ಇದು 18, 25 ಅಂತ ಹಿಂಗೆ ಬರಬೇಕು ಮುಂದೆ. ಆ ಥರ ನಾನು ನಮ್ಮೊಂದು ಇದೆ ಕನಸಿದೆ. ನಮ್ಮ ಟೀಮ್ ಎಲ್ಲ ಒಳ್ಳೇದಿದೆ, ಥೀಮ್ ಒಳ್ಳೇದಿದೆ, ವಿಚಾರಗಳು ಒಳ್ಳೇದಿದೆ, ಎಲ್ಲ ಒಳ್ಳೇದಿದೆ, ಎಲ್ಲ ಒಳ್ಳೆತನ ನಡೀತಾ ಇದೆ. ಎಲ್ಲರೂ ನಮಗೆ ಟೀಮ್ ವರ್ಕ್ ಎಲ್ಲ ಒಳ್ಳೇದು ಸಿಕ್ಕಿದ್ದಾರೆ. ಮತ್ತು ನಾನು ಬಾಲ್ಯದಿಂದನೂ ಶಶಿ ಸರ್ ಅವರು ಫಿಲ್ಮ್ ನೋಡ್ತಾನೆ ಇರ್ತಿದ್ದೆ. ಇವತ್ತು ಅವರು ಮಧ್ಯದೊಳಗೆ ನಾನು ಕುಂತಿದ್ದೀನಿ, ಭಾಳ ಖುಷಿ ಆಯಿತು. ತಾರಾ ಮೇಡಮ್ ಹಾಗೆ ಹಾಗೂ ಅವರು ಸಹ ಅವಾಗಿಂದ ನಾನು ನೋಡ್ತಾ ಇದ್ದೀನಿ. ಆದರೆ ಯಾವತ್ತೂ ಕನಸಿನಲ್ಲಿ ಕಂಡಿದ್ದಿಲ್ಲ ಈ ಒಂದು ವೇದಿಕೆ ಮೇಲೆ ಹೀಗೆಲ್ಲ ಕುತ್ಕೊಂಡು ನಾನು ಮಾತಾಡ್ಬೋದು ಅಂತ ಹೇಳಿ. ದುಡ್ಡು ಯಾರು ಬೇಕಾದ್ರೂ ಮಾಡ್ಬೋದು. ಅಲ್ಲ, ನಿರ್ಮಾಪಕರಿಗೆ ವಯಸ್ಸೆಷ್ಟು? ಅಲ್ಲ ಪಾಪ ಅವ್ರ ಪಕ್ಕದಲ್ಲಿ ಕೂರ್ಸ್ಕೊಂಡು ಬಾಲ್ಯದಿಂದ ನೋಡ್ತಿದ್ದೀನಿ ಅಂತೀವಿ. ಹೌದು, ನಾನು 50+ ಇದ್ದೇನೆ. ಆದರೆ ಎಲ್ಲ ಕರೆಕ್ಟ್ ಹೇಳಲ್ಲ, ಯಾಕಂದ್ರೆ ನಾನು ಆಕ್ಟ್ ಮಾಡ್ತಾ ಇದ್ದೀನಲ್ಲ, ನೋಟ್ ಮಾಡ್ತಾರೆ ಇಷ್ಟು ಏಜ್ ಇದೆ ಅಂತೇಳಿ. ಇರಲಿ, ಆದರೆ ನಾನು ಆಕ್ಟಿವ್ ಇದೆ, ಯಾಕಂದ್ರೆ ಜಿಮ್ ಮೇಲೆ ಮಾಡ್ತೇನೆ. ಎಲ್ಲ ಬಾಡಿ ಎಲ್ಲ ಫ್ಲೆಕ್ಸಿಬಲ್ ಇದೆ, ಯಾವುದು ರೋಗ ಎಲ್ಲ ಏನಿಲ್ಲ. ಏನ್ ಬೇಕಾದ್ರೆ ಆದ್ರೆ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ರೋಲ್ ಮಾಡ್ಲಿಕ್ಕೆ ತಯಾರಿದ್ದೀನಿ. ನಾನು ನಮ್ಮ ಡೈರೆಕ್ಟರ್ ಸರ್ ಹೇಳಿದೆ, ಸರ್ ಇದು ನನ್ನ ಮೊದಲನೇ ಫಿಲ್ಮ್, ಇದಕ್ಕೆ ನಾನು ರಿಸ್ಕ್ ಎಬ್ಸೋದಿಲ್ಲ, ನೀವು ಬೇಕಾದ್ರೆ ಯಾರು ಬೇಕಾದ್ರೆ ತಗೊಳ್ಳಿ ಈ ಫಿಲ್ಮ್ಗೆ. ಅಂದ್ರೆ ರೋಲ್ ಭಾಳ ಇದೆ, ಅಂದ್ರೆ ಪವರ್ಫುಲ್ ರೋಲ್ ಇದೆ. ಅವ್ರೇನು ಹೇಳಿದ್ರು, ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ, ನಿಮ್ಮ ಬಗ್ಗೆ ನಾನೆಲ್ಲ ಸ್ಟಡಿ ಮಾಡಿದ್ದೀನಿ, ಇಡೀ ದಾಂಡೇಲಿ ನನಗೆ ಗೊತ್ತಿದೆ, ಮತ್ತು ನೀವೆಲ್ಲ ಹೋರಾಟ ಮಾಡಿ ಬಂದವರು, ಎಲ್ಲ ಫೀಲ್ಡ್ನಲ್ಲಿ ಎಲ್ಲ ಸಾಧನೆ ಮಾಡಿದ್ದವರು, ಅದಕ್ಕೆ ನೀವು ಇದು ಮಾಡೇ ಮಾಡಿದ್ದೀರಾ ಅಂತ ಹೇಳಿ ನಾನು ಹೇಳಿದೆ. ನೋಡಿ ಸರ್, ರಿಸ್ಕ್ ಬೇಡ, ಬೇಕಾದ್ರೆ ಮತ್ತು 10 ಸತಿ ಹೇಳಿದೆ, ಆದರೆ ಅವ್ರು ನೀವು ಮಾಡಿ, ಆದರೆ ಅವ್ರು ಕೊಟ್ಟಿದ್ದ ಜವಾಬ್ದಾರಿ ನಾನು ನಿಭಾಯಿಸ್ತೀನಿ 100%. ಅದ್ರ ಬಗ್ಗೆ ಯಾವುದು ಡೌಟ್ ಇಲ್ಲ. ಸ್ವಲ್ಪ ನಾವು ಇಷ್ಟಪಟ್ಟು ನೋಡಿದಂತಹ ನಟರು ಶಶಿ ಸರ್ ಇರ್ಬೋದು, ತಾರಮ್ಮ ಇರ್ಬೋದು, ಸಂಗೀತ ಮೇಡಮ್ ಇರ್ಬೋದು, ಎಲ್ರೂ ಇವ್ರನ್ನೆಲ್ಲ ತೆರೆ ಮೇಲೆ ನೋಡಿದಾಗ ಆಸೆ ಆಗ್ತಿತ್ತು. ಇವ್ರ ಆಕ್ಟಿಂಗ್ ನೋಡಿದಾಗ ನಾವು ಒಂದ್ ದಿವಸ ಸಿನಿಮಾ ಮಾಡ್ಬೇಕು, ಇವರೆಲ್ಲ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಆ ಒಂದು ಕನಸು ಹೊತ್ಕೊಂಡು ಹಲವಾರು ವರ್ಷಗಳ ಹಿಂದೆ ನಾನು ಇಂಡಸ್ಟ್ರಿಗೆ ಬಂದಿದ್ದೆ. ಇವತ್ತು ಆ ಕನಸುಗಳಿಗೆ ನನ್ನ ಜೊತೆ ಸಪೋರ್ಟ್ ಆಗಿ ನಿಂತು, ನಾನು ಕೇಳಿದ ಪ್ರತಿಯೊಂದಕ್ಕೂ ಇಲ್ಲ ಅಂತ ಹೇಳದೆ ಎಲ್ಲದಕ್ಕೂ ಮಾಡು ನೀನು, ನಾನು ಇದ್ದೀನಿ ನಿನ್ ಜೊತೆ ನಾನು ಇದ್ದೀನಿ ಅಂತ ಧೈರ್ಯ ಕೊಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಪ್ರೊಡ್ಯೂಸರ್ ಪ್ರೇಮಾನಂದ್ ಸರ್ ಅವರು. ಹಾಗೇನೆ ಈ ಸಿನಿಮಾ ಆಗೋದಕ್ಕೆ ಮೂಲ ಕಾರಣ ಅಭಿಷೇಕ್ ಪಾಟೀಲ್ ಅಂತ ಹೇಳಿ ನಮ್ಮ ಗೆಳೆಯ. ನನಗೆ ಪ್ರೊಡ್ಯೂಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ಅವರೇನೆ. ಅದೇ ರೀತಿ ಈ ಕತೆಗೆ ಬೇಕಾದಂತಹ ಒಂದು ಇದು ಡ್ಯಾನ್ಸರ್ ಕತೆ ಇದೆ. ಆಕ್ಚುಲಿ ಒಂದ್ ಕಡೆ ಪೋಷಕರು ಮತ್ತು ಮಕ್ಕಳ ನಡುವೆ ನಡೆಯುವಂತಹ ಒಂದು ಪ್ರೀತಿ ವಾತ್ಸಲ್ಯ ಏನಿದೆ, ಹಾಗೂ ಪೋಷಕರು ಮಕ್ಕಳಿಗೆ ಏನೆಲ್ಲ ತ್ಯಾಗ ಮಾಡಬಹುದು, ಏನೆಲ್ಲ ಹೋರಾಟ ಮಾಡಬಹುದು ಅನ್ನೋದ್ರ ಸುತ್ತ ಹೋಗುವ ಕಥೆಯ ಜೊತೆಗೆ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಇದು ಕತೆ ಇದು. ಸೊ ಅದು ಆ ಒಂದು ಕತೆಗೆ ಪ್ರೇರಣೆ ಆಗಿರೋದೇ ಅವರ ಬದುಕು. ಯಾಕೆಂದ್ರೆ ಅವರು ದಾಂಡೇಲಿ ಎಂಬ ಒಂದು ಸಣ್ಣ ಊರಲ್ಲಿ 10,000 ಸ್ಟೂಡೆಂಟ್ಸ್ ಗಳಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ ಅಭಿಷೇಕ್ ಪಾಟೀಲ್ ಅವರು. ಹಾಗೇನೆ ಇವರು ಎಲೆಮರೆ ಕಾಯಿ ಇದ್ದಂಗೆ ಇವ್ರು ಮಾಡಿರೋ ಸಾಧನೆನ ಆಚೆ ಅಂದ್ರೆ ಜನರಿಗೆ ಗೊತ್ತಾಗಿಲ್ಲ. ಇವರು ಸ್ಟೂಡೆಂಟ್ಸ್ ಗಳೆಲ್ಲ ಬೇರೆ ಬೇರೆ ಜಾಗದಲ್ಲಿ ಇಡೀ ಇಂಡಿಯಾದಲ್ಲಿ ಹೋಗಿ ಎಷ್ಟೋ ಅವಾರ್ಡ್ಸ್ ಗಳನ್ನ ಪಡೆದಿದ್ದಾರೆ. ಅಂದ್ರೆ ಅವರಿಗೆ ಒಂದು ಸ್ಟೇಜ್ ಅವ್ರನ್ನ ಯಾರು ಎಲ್ಲೂ ತೋರಿಸಿಲ್ಲ. ಸೊ ನನ್ಗೊಂದು ಖುಷಿ ಇದೆ, ನನ್ನ ಸಿನಿಮಾದಲ್ಲಿ ಅವರಿಂದ ಪ್ರೇರಣೆ ಹಾಕಿ ನಾನು ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿ. ಎರಡನೇದು ಸತೀಶ್ ಬ್ರಹ್ಮ ಅವರು, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು, ಅಣ್ಣನ ಸ್ಥಾನದಲ್ಲಿ ನಿಂತು ನನಗೆ ಈ ಸಿನಿಮಾನ ಉತ್ತಮ ರೀತಿಯಲ್ಲಿ ಮಾಡಕ್ಕೆ, ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಕೈ ಹಿಡಿದು ನನಗೆ ಅಣ್ಣನ್ ತರ ನಿಂತು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಬೇರೆ ಮಾಡಿ ಏನೋ ಸ್ವಲ್ಪ ಡಿಫ್ರೆಂಟ್ ಲುಕ್ ಮಾಡಿ ಅಂತ. ಸೊ ವೆರಿ ವೆರಿ ಹ್ಯಾಪಿ ಸರ್, ತುಂಬಾ ಚೆನ್ನಾಗಿ ಕಾಣಿಸಿರೋ ಅಪ್ಪನ್ನ. ಅಂಡ್ ಥ್ಯಾಂಕ್ ಯು ರೆಡಿ. ಅಟ್ಲೀಸ್ಟ್ ನಾನು ಕೇಳಿದಕ್ಕೆ ಏನೋ ಮಾಡಿದೀರಾ ಇವತ್ತು. ನೋಡಿ ಥ್ರೆಟ್ ಎಲ್ಲ ಕವರ್ ಮಾಡಿ ಮನೆಗೆ ಬಾ ಮಾಡ್ತೀನಿ ನಿಂಗೆ ಅಂತ ಹೇಳ್ತಾ ಇದಾರೆ. ಏನಾದ್ರು ಆದ್ರೆ ನೆಕ್ಸ್ಟ್ ಟೈಮ್ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಸೊ ಎನಿವೇ ತುಂಬಾ ಚೆನ್ನಾಗಿದೆ, ಮ್ಯೂಸಿಕ್ ಅಂತೂ ಅದ್ಭುತವಾಗಿದೆ. ಫಸ್ಟ್ ಸ್ಟೇಜ್ ಮೇಲೆ ಬಂದಾಗ ಸರ್ಗೆ ಹೇಳಿದೆ, ತುಂಬಾ ಫೀಲಿಂಗ್ ವೆರಿ ವೆರಿ ಜೆಲಸ್ ಸರ್ ಅಂತ. ಈ ಸೆಟ್ ಡೋಂಟ್ ವರಿ, ವಿಲ್ ಡೂ ಮೂವಿ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ದಾರೆ. ಸೊ ಐ ಹೋಲ್ಡ್ ಯು ಆನ್ ಟು ದಟ್ ಸರ್. ಅಂಡ್ ಆಫ್ ಕೋರ್ಸ್ ಪ್ರೊಡ್ಯೂಸರ್ ಸರ್, ವೆರಿ ಯಂಗ್. ಅವ್ರ ಸರ್ ಹೇಳ್ದಂಗೆ ತುಂಬಾ ಯಂಗ್ ಆಗಿ ಕಾಣಿಸ್ತಾ ಇದ್ದೀರಾ. ಅಪ್ಪನ ಏಜ್ ತರ ಗೊತ್ತೇ ಆಗಲ್ಲ. ನಾನು ಐ ಥಾಟ್ ಯು 30-40 ಅರೌಂಡ್ ಮೈ ಏಜ್. ಸೊ ಇಟ್ಸ್ ಅ ಕಾಂಪ್ಲಿಮೆಂಟ್. ಆಸಮ್ ಸರ್. ಅಷ್ಟೇ ಸರ್, ತುಂಬಾ ಜೆಲಸ್ ಆಗಿದೆ, ಬಟ್ ಇಟ್ಸ್ ಓಕೆ. ಅಪ್ಪನ ಮೂವಿ ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ಹೋಗಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸೊ ನಾನು ಶಶಿ ಸರ್ ತಾರಾಮಂಗ್ ಬರೋಕ್ಕಿಂತ ಮುಂಚಿತವಾಗಿ ಎಲ್ಲ ಪಾತ್ರವರ್ಗದವ್ರನ್ನ ಚುಟುಕಾಗಿ ಮಾತನಾಡಿಸ್ತೀನಿ. ಯಶ್ ಅವ್ರ ಹತ್ರ ಮೊದಲನೇದಾಗಿ
ಯಶ್ ನಿಮಗೆ ಗೊತ್ತಿದೆ ಬಹು ಬೇಡಿಕೆಯ ನಟ. ಸೊ ಯಶ್ ಹೇಗೆ ಅನಿಸ್ತಾ ಇದೆ ಈ ಸಿನಿಮಾದ ಭಾಗವಾಗಿದ್ದಕ್ಕೆ? ತುಂಬ ಖುಷಿ ಆಗ್ತೀವಿ. ನಾವು ಸಂಗೀತ ಮೇಡಮ್ ಜೊತೆಗೆ ಮಾಡಿದ್ದೀವಿ, ಫ್ರೆಂಡ್ ಓದನ್ ಜೊತೆ ಸಿಕ್ಕಾಪಟ್ಟೆ ಮೂವಿ ಮಾಡಿದ್ದೀವಿ ನಾವು. ತುಂಬ ಖುಷಿ ಏನಂತಂದರೆ ನನಗೆ ಫಸ್ಟ್ ಸವಾದ್ ಅವರ ಕಥೆ ತುಂಬ ಇಷ್ಟ ಆಗಿದೆ, ಬಟ್ ಅವ್ರು ನರೇಶನ್ ಮಾಡೋ ಸ್ಟೈಲ್ ಇನ್ನೂ ತುಂಬ ನನಗೆ ತುಂಬ ಖುಷಿ ಆಗಿದೆ. ಯಾಕಂದರೆ ಮೂವಿಯಲ್ಲಿ ಆ ಥರದ ಒಂದು ಜಿಸ್ಟ್ ಇದೆ, ಮತ್ತು ಇನ್ನೊಂದು ತುಂಬ ಲಾಜಿಕಲ್ ಆಗಿದೆ. ಯಾವುದು ಕೂಡ ಅನ್ನೆಸೆಸರಿ ಅಂತ ಇಲ್ಲ ಸೀನ್ಸ್. ನನಗೆ ಯಾವ್ಯಾವ ಸೀನ್ಸ್ ಹೇಳಿದ್ದಾರೆ ಆ ಸೀನ್ಸ್ ಎಲ್ಲ ಅಷ್ಟು ಲಾಜಿಕಲ್ ಆಗಿದೆ. ಅಂದರೆ ಅವರ ವಿವೇಚನೆ, ಅವರ ಶಕ್ತಿ ಆ ಒಂದು ಸ್ಕ್ರಿಪ್ಟಲ್ಲಿ ಕಾಣಿಸ್ತಾ ಇದೆ. ಸೊ ಮುಖ್ಯವಾಗಿ ಏನು ಹೇಳ್ಬೇಕಂತಂದರೆ ಶಶಿಕುಮಾರ್ ಸರ್ ಆಗಿರ್ಬೋದು, ತಾರಮ್ಮ ಆಗಿರ್ಬೋದು, ಇವರು ಸೂಪರ್. ಬಟ್ ಅವರ ಕ್ಯಾರೆಕ್ಟರ್ಸ್ ಈ ಮೂವಿಯಲ್ಲಿ ಇನ್ನೂ ಸೂಪರ್ ಆಗಿದೆ. ನಿಮ್ಗಳು ತುಂಬ ಎಂಜಾಯ್ ಮಾಡ್ತಾರೆ ನೀವೆಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಯಶ್ ಶೆಟ್ಟಿ ಅವ್ರಿಗೆ. ಆಲ್ ದಿ ವೆರಿ ಬೆಸ್ಟ್. ವರ್ಧನ್ ತೀರ್ಥಹಳ್ಳಿ, ತಮ್ಮ ಪಾತ್ರ ಹಾಗೆ ಸಿನಿಮಾ ಬಗ್ಗೆ. ಎಲ್ರಿಗೂ ನಮಸ್ತೆ. ಬಂದಿರೋದಕ್ಕೆ ಅಗೇನ್ ಸವಾದ್ ಸರ್ಗೆ, ಡೈರೆಕ್ಟರ್ಗೆ ಥ್ಯಾಂಕ್ ಯು. ಒಂದು ಅದ್ಭುತವಾಗಿರುವಂಥ ಒಂದು ಪಾತ್ರನ ಕೊಟ್ಟಿದ್ದಾರೆ. ನಾರ್ಮಲ್ ನೆಗೆಟಿವ್ ರೋಲ್ ಮಾಡ್ತಿದ್ದೆ, ಇದೊಂದು ಪಾಸಿಟಿವ್ ಥರದೊಂದು ಕ್ಯಾರೆಕ್ಟರ್. ಆ್ಯಕ್ಚುಲಿ ಅಗೇನ್ ನಾನು ಆದಿತ್ಯ ಆ್ಯಕ್ಚುಲಿ ವಿಲನ್ ರೋಲ್ ಮಾಡಿದ್ದೀನಿ ರಾಶಿನಲ್ಲಿ. ಅವ್ರ ತಂದೆ ಜೊತೆ ಪಾಸಿಟಿವ್ ರೋಲ್ ಮಾಡ್ತಾ ಇದ್ದೀನಿ. ಹಾಗೆ ಶಶಿಕುಮಾರ್ ಜೊತೆ, ತಾರಮ್ಮ ಜೊತೆ, ಸಂಗೀತ ಮೇಡಮ್ ಜೊತೆ, ಯಶ್ ಜೊತೆ ಕೆಲಸ ಮಾಡ್ತಾನೆ ಇರ್ತೀನಿ ಅವಾಗ. ಇವ್ರ ಜೊತೆ ಮೊದಲೇ ಬಾರಿ ಕೆಲಸ ಮಾಡ್ತಾ ಇದ್ದೀನಿ. ಭಾಳ ಖುಷಿ ಇದೆ. ಅಗೇನ್ ಭಾಳ ಹೆಮ್ಮೆ ಇದೆ. ಅವ್ರನ್ನೆಲ್ಲ ನೋಡಿಕೊಂಡು ಸ್ಕ್ರೀನಲ್ಲಿ ನೋಡಿಕೊಂಡು ಶಶಿಕುಮಾರ್ ಸರ್ ಅಂತೂ ಭಾಳ ಇನ್ಸ್ಪೈರ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಏನೂ ಇಲ್ಲದೆ ಬರಿಗೇಲಿ ಬಂದಿರೋ ಹುಡುಗರು ಚಿತ್ರರಂಗಕ್ಕೆ. ಅದೇ ಥರ ಶಶಿಕುಮಾರ್ ಸರ್ ಕೂಡ ಅದೇ ಥರ, ಅದು ತಾರಮ್ಮ ಮೇಡಮ್ ಆಗಿರ್ಬೋದು, ಅವರು ಕೂಡ ಸಿನಿಮಾ ಅವ್ರು ಇಷ್ಟೆಲ್ಲ ಗೊತ್ತಿದೆ ನಮಗೆಲ್ಲ, ಹೆಂಗ್ ಚಿತ್ರರಂಗ ಬಂದಿದ್ದಾರೆ, ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ, ಈ ಹಂತಕ್ಕೆ ಬರೋಕ್ಕೆ ಎಷ್ಟು ಕಷ್ಟಪಟ್ಕೊಂಡು ಬಂದಿದ್ದಾರೆ ಅಂತೇಳಿ. ಸೊ ನಿಮ್ಮನ್ನೆಲ್ಲ ಇನ್ಸ್ಪೈರ್ ಆಗಿ ತಗೊಂಡು ನಾವು ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದೀವಿ. ಚಿತ್ರರಂಗದ ಕೆಲಸ ಕೂಡ ಕೊಟ್ಟಿದ್ದೀವಿ ನಮಗೆ. ಇಡೀ ಚಿತ್ರರಂಗೂ ಥ್ಯಾಂಕ್ ಯು. ಅಗೇನ್ ಸವತ್ ಸರ್ಗೆ, ಇಡೀ ತಂಡಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಪ್ರತಿಯೊಬ್ಬರಿಗೂ. ಅಂಡ್ ಬ್ಯೂಟಿಫುಲ್ ರೋಲು, ಅಗೇನ್ ಬ್ಯೂಟಿಫುಲ್ ಸ್ಕ್ರಿಪ್ಟು. ಶಶಿಕುಮಾರ್ ಸರ್ನ ನಾವು ಇದುವರೆಗೂ ಸ್ಕ್ರೀನ್ ಮೇಲೆ ಆ ಥರದೊಂದು ರೋಲಲ್ಲಿ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಆ ಥರದೊಂದು ರೋಲಲ್ಲಿ ಮಾಡ್ತಿದ್ದಾರೆ. ಸವತ್ ಸರ್ ಒಳ್ಳೇದಾಗಲಿ. ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಥ್ಯಾಂಕ್ ಯು ವರ್ಧನ್. ಆಲ್ ದಿ ವೆರಿ ಬೆಸ್ಟ್. ಚಿತ್ರದ ಭಾಗವಾಗಿರೋ ಪ್ರಜ್ಞಾ, ದಯಮಾಡಿ ತಮ್ಮನ್ನು ಕೂಡ ಬರ್ಮಾಡ್ಕೊಳ್ತಿದ್ದೇನೆ. ಚಿತ್ರದಲ್ಲಿ ಪ್ರಜ್ಞಾ ಅವ್ರು ಕೂಡ ಒಂದು ರುದ್ರಾವತಾರ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತೆ ನಮ್ಮ ಸವಾದ್ ಸರ್ಗೆ ಹಾಗೆ ಪ್ರೇಮಾನಂದ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಶಶಿಕುಮಾರ್ ಸರ್ನ ಚಿಕ್ಕ ಹುಡುಗಿಯಿಂದ ಅಲ್ಲಿಂದ ಅವ್ರ ಮೂವೀಸ್ ಎಲ್ಲ ನೋಡ್ಕೊಂಡ್ಬಂದು ಇವತ್ತು ಅವ್ರ ಜೊತೆನೇ ಸ್ಕ್ರೀನ್ ಶೇರ್ ಮಾಡೋಕ್ಕೆ ತುಂಬ ಖುಷಿ ಇದೆ. ಈ ಮೂವಿಯಲ್ಲಿ ಅವ್ರ ಮಗಳು ಪಾತ್ರ ಮಾಡ್ತಾ ಇದ್ದೀನಿ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿ ಅಂತ ಒಳ್ಳೆ ಪಾತ್ರ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಹಾಗೆ ತಾರಮ್ಮ, ಸಂಗೀತ ಮ್ಯಾಮ್ ಜೊತೆ ಎಲ್ಲ ಆ್ಯಕ್ಟ್ ಮಾಡಿ ತುಂಬ ಖುಷಿಯಾಗಿದೆ. ಮುಂದೆ ಕೂಡ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ. ನಿಮ್ಮೆಲ್ಲರೂ ಬೆಂಬಲ, ಸಪೋರ್ಟ್ ಹೀಗೆ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಕಿತಾ ಜೈರಾವ್. ಆಲ್ ದ ವೆರಿ ಬೆಸ್ಟ್ ಟು ಯು. ನಾನೀಗ ಸಂಗೀತ ಮೇಡಮ್ನ ಮಾತಾಡಿಸ್ತೀನಿ. ಮೇಡಮ್ ಅಂದ್ರು ಮೊದಲನೇ ಪ್ರೆಸ್ ಮೀಟ್ ಅಲ್ಲಿ ತಾವಿದ್ದೀರಿ, ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ನಮಸ್ಕಾರ. ಸವಾದ್ ಅವರೇ ತುಂಬ ಚೆನ್ನಾಗಿದೆ. ಮೋಷನ್ ಪೋಸ್ಟರ್ ಆ್ಯಕ್ಚುಲಿ ತುಂಬ ಇನೋವೇಟಿವ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಸಿನಿಮಾ ಹೇಗೆ ಬರ್ಬೋದು ಅಂತ. ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಸ್ವಾದ್ ಅವ್ರನ್ನ ಮನೆಗೆ ಬಂದಾಗ ತುಂಬ ಕಲ್ಚರ್ ಇರೋವಂಥ ಮನುಷ್ಯ, ಎಷ್ಟು ಒಂಥರ ಸಾಫ್ಟ್ ಪರ್ಸನ್. ತುಂಬಾ ಖುಷಿ ಆಯಿತು ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದಾಗ ತುಂಬ ಖುಷಿ ಆಯಿತು. ಒಳ್ಳೆಯದಾಗಲಿ. ಆಮೇಲೆ ತಾರಮ್ಮನ ಜೊತೆ ನಾನು ಫಸ್ಟ್ ಮಾಡಿದೆ ಪೂರ್ಣ ಸತ್ಯ ಸಿನಿಮಾ. ಅದಾದಮೇಲೆ ಇವತ್ತು ಒಟ್ಟಿಗೆ ಒಂದು ಸಿನಿಮಾ ಕಲ್ಚರ್. ಈಗ ತುಂಬ ವರ್ಷಗಳ ನಂತರ ತಾರಮ್ಮನ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಶಶಿ ಸರ್ ಮಗನ ಜೊತೆ ಮಾಡಿದ್ದೆ. ಸೊ ಫಸ್ಟ್ ಟೈಮ್ ಶಶಿ ಸರ್ ಜೊತೆ ಕಾಂಬಿನೇಷನ್ ಆಗಿ ಮಾಡ್ತಾ ಇದ್ದೀನಿ. ಖುಷಿ ಆಗ್ತಿದೆ. ಇವ್ರ ಬಗ್ಗೆ ಹೇಳುವಾಗ ಇಸ್ ವೆರಿ ಗುಡ್ ಆರ್ಟಿಸ್ಟ್. ಸರ್ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ, ಒಳ್ಳೇದಾಗಲಿ ತಂಡ. ಗುಡ್ ಮ್ಯಾಮ್. ಆ್ಯಂಡ್ ನನಗೆ ಯಾವ ಕ್ಯಾರೆಕ್ಟರ್ ಸಿಕ್ಕಿದೆ, ಇಟ್ಸ್ ಎಕ್ಸಾಕ್ಟ್ಲಿ ಹೌ ಐ ಆಮ್ ಇನ್ ಮೈ ರಿಯಲ್ ಲೈಫ್. ಸೊ ಅದಕ್ಕೆ ಇನ್ನೂ ಕೂಡ ರಿಲೇಟ್ ಆಗ್ತೀನಿ ಈ ಕ್ಯಾರೆಕ್ಟರ್ಗೆ. ಆ್ಯಂಡ್ ಯಾ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಯಾ, ಥ್ಯಾಂಕ್ ಯು. ಹೌದಾ? ಓಕೆ. ಸೊ ಹಾಗಾದ್ರೆ ಅದ್ರದ್ದು ಒಂದು ಎಲಿಮೆಂಟ್ಸ್ ನೋಡಬಹುದೇನೋ ಅನ್ನೋಂಥ ಕ್ಯೂರಿಯಾಸಿಟಿ ಇದೆ. ಆಲ್ ದ ವೆರಿ ಬೆಸ್ಟ್ ಸಾಧನಾ. ಆ್ಯಂಡ್ ಪ್ರಜ್ಞಾ, ತಮ್ಮ ಪಾತ್ರ ಸಿನಿಮಾ ಬಗ್ಗೆ. ಫಸ್ಟ್ಲಿ ಐ ವುಡ್ ಲೈಕ್ ಥ್ಯಾಂಕ್ ಎವ್ರಿ ಒನ್. ನಂಗೆ ನಿಜವಾಗ್ಲೂ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಪ್ರೆಸ್ ಮೀಟ್. ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ಬೋದು. ಸವಾದ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಈ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಮಾಡೋದಕ್ಕೆ. ಇಂಥ ದೊಡ್ಡ ಗಣ್ಯರ ಜೊತೆಗೆ ನಾನು ಈ ಸ್ಟೇಜ್ ಶೇರ್ ಮಾಡ್ತಿರೋದು ನನ್ನ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ಕೂಡ ನನ್ನ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಶಾರ್ಟ್ ಅಂಡ್ ಸ್ವೀಟ್ ಬೋತ್ ಆಫ್ ಯು. ಥ್ಯಾಂಕ್ ಯು, ಧನ್ಯವಾದಗಳು. ಫಸ್ಟ್ ಆಕ್ಚುಲಿ ಲೇಡೀಸ್ ಮಾತಾಡಿದ್ರು. ತಾರಮ್ಮ ಎಲ್ಲರೂ ಹೇಳ್ತಾರೆ ತಾರಾ ಅವ್ರು ಇದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ಹೋಗುತ್ತೆ, ಸಕ್ಸಸ್ಫುಲ್ ಆಕ್ಟ್ರೆಸ್ ಅಂತ. ಈ ಸಿನಿಮಾದ ಲಕ್ಷ್ಮಿ ನೀವು, ಪಾತ್ರದ ಹೆಸರು ಲಕ್ಷ್ಮಿ. ನಾನು ತುಂಬಾ ಜನ ಹತ್ರ ಕೇಳ್ತಿರ್ತೀನಿ ತಾರಮ್ಮ ಇಷ್ಟು ಸಕ್ಸಸ್ಫುಲ್ ಅಂದಾಗ ಅವ್ರು ಹೇಳ್ತಾರೆ ಅವ್ರು ಸಕ್ಸಸ್ಫುಲ್ ಅಭಿನಯದ ಜೊತೆಗೆ ಸಹೃದಯತೆ ಅಂತ. ಸೊ ಮೋಸ್ಟ್ಲಿ ಆ ಹಂಬಲ್ನೆಸ್, ಆ ಸ್ವೀಟ್ನೆಸ್ ನಿಮ್ಮನ್ನ ಇಷ್ಟು ವರ್ಷ ಕರ್ಕೊಂಡ್ ಬಂದಿದೆ ಅನ್ಸುತ್ತೆ. ಮೇಡಮ್, ತಮ್ಮ ಪಾತ್ರ ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಅಬ್ಬಾ ಯಾವುದೋ ಒಂದು ಎಕ್ಸಾಮ್ ಬರ್ದಂಗಾಯ್ತು ನನಗೆ. ಮೊದಲನೇದಾಗಿ ನಿರ್ಮಾಪಕನ ಮೊಟ್ಟ ಮೊದಲ ಬಾರಿ ಭೇಟಿ ಮಾಡ್ತಿದ್ದೀನಿ. ಪ್ರೇಮ್ಜಿ, ನಿಮಗೆ ಒಳ್ಳೇದಾಗ್ಲಿ. ನಿಮ್ಮ ಹೆಜ್ಜೆಗಳು ಮುಂದೆ, ನೀವು ಇದು ಮೊದಲ ಹೆಜ್ಜೆಯಲ್ಲಿದ್ದೀರಿ. ಮತ್ತೆ ಇನ್ನು ಅನೇಕ ಸಿನಿಮಾಗಳನ್ನ, ಕನ್ನಡ ಸಿನಿಮಾಗಳನ್ನ ಮಾಡಬೇಕು ಅಂತ ಹೊರಟಿದ್ದೀರಿ. ಎಲ್ಲ ನಿಮ್ಮ ಸಿನಿಮಾಗಳು ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಆಮೇಲೆ ನನ್ನ ನಿರ್ದೇಶಕ, ಅಫ್ಕೋರ್ಸ್ ಈ ಹುಡುಗ ನನಗೆ ಸತೀಶ್ ಬ್ರಹ್ಮ ಅವರು ನನಗೆ ಫೋನ್ ಮಾಡಿ ಹೊಸ ನಿರ್ದೇಶಕರು, ಅವರು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದ್ದಾರೆ, ಒಂದು ಪಾತ್ರಕ್ಕೆ ನೀವು ಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಇದ್ದಾಗ ನಾನು ಅವ್ರ ಮನೆಗೆ ಬಂದಿದ್ರು. ಸಾವತ್ ಇಟ್ಕೊಂಡು ಹೆಸರು ಮರೀತು. ಅದೇ ಸಾವತ್ ಮನೆಗೆ ಬಂದಾಗ ಅವ್ನ ಕತೆ ಹೇಳಕ್ಕೆ, ಪಾತ್ರ ಹೇಳಕ್ಕೆ ಹೊರಟಾಗ ನಾನು ಅನ್ಕೊಂಡೆ ಈ ಹುಡುಗನಲ್ಲಿ ಒಂದು ದೊಡ್ಡ ಕನಸಿದೆ. ಆ ಕನಸಿಗೆ ಅವನ ಬರವಣಿಗೆ ಶಕ್ತಿಯಾಗಿದೆ. ಮತ್ತೆ ಅವನ ಆಲೋಚನೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ತುಂಬಾ ಹೇಳ್ತೀನಿ, ತುಂಬಾ ಇಂಪ್ರೆಸ್ ಆದೆ. ಆ ಹುಡುಗ ಪಾತ್ರಗಳನ್ನ ಸೃಷ್ಟಿ ಮಾಡಿರೋದು, ಯಾವುದೇ ಒಂದು ಪಾತ್ರ ಈ ಸಿನಿಮಾದಲ್ಲಿ ಸುಮ್ಮನೆ ಬಂದು ಹೋಗುತ್ತೆ ಅಂತ ಇಲ್ಲವೇ ಇಲ್ಲ. ಪ್ರತಿಯೊಂದು ಪಾತ್ರ ಕೂಡ ಒಂದು ಕಥೆಯನ್ನು ಹೇಳ್ಬಿಟ್ಟು ಹೋಗುತ್ತೆ. ಆ ಕಥೆಯಲ್ಲಿ ಒಂದು ಅಂಶವಾಗಿ ಉಳಿಯುತ್ತೆ. ಅದರಲ್ಲಿ ನನ್ನ ಪಾತ್ರವನ್ನು ಕಟ್ಟಿರೋದು ನನಗೆ ತುಂಬಾ ಖುಷಿ ಅನಿಸ್ತು. ಆಮೇಲೆ ಈ ನಡುವೆ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲ ಈ ಯಂಗ್ಸ್ಟರ್ಸ್ ಹುಡುಗರು ಕತೆ ಹೇಳೋ ಜೊತೆಗೆ ಬಾಂಡೆಡ್ ಸ್ಕ್ರಿಪ್ಟ್ ನಮ್ಗೆ ಕೊಟ್ಬಿಡ್ತಿದ್ದಾರೆ. ಅಂದ್ರೆ ಇಡೀ ಚಿತ್ರಕಥೆಯ ಒಂದು ಸ್ಕ್ರಿಪ್ಟ್ ಅನ್ನ ಕೊಡ್ತಾರೆ. ಈ ಸ್ಕ್ರಿಪ್ಟ್ ಕೊಡೋದ್ರಿಂದ ನಮಗೇನು ಒಂದು ಹೆಲ್ಪ್ ಆಗುತ್ತೆ ಅಂತಂದ್ರೆ, ಯಾರ್ಯಾರ ಪಾತ್ರ ಹೇಗೆ, ಏನು, ಯಾವ ರೀತಿ ಇಂಟ್ರೊಡ್ಯೂಸ್ ಆಗುತ್ತೆ, ಮತ್ತೆ ಏನಾಗುತ್ತೆ, ಕಥೆಯಲ್ಲಿ ಏನ್ ಬರುತ್ತೆ ಅಂತ ಹೇಳಿ ನಮ್ಗೆ ಮೊದಲೇ ಗೊತ್ತಾಗ್ಬಿಟ್ಟಿರುತ್ತೆ. ಅದು ತುಂಬಾ ಒಳ್ಳೆಯ ಕೆಲಸ, ಡೆವಲಪ್ಮೆಂಟ್ ಅಂತ ಅನ್ಸುತ್ತೆ ಇತ್ತೀಚೆಗೆ. ಅದಾದ್ಮೇಲೆ ಅವನು ಫಸ್ಟ್ ಪಿಕ್ಚರ್ ಅಲ್ಲೇ ಹೇಳಿದ್ದೆ, ಅವ್ನು ಫಸ್ಟ್ ಶಾಟ್ ನನ್ನ ಜೊತೆನೇ ಮಾಡ್ದ ಅಂತ ಅನ್ಸುತ್ತೆ. ಅದಕ್ಕೆ ಅವ್ನು ಹೇಳಿದೆ, ನೀನು ಚೆನ್ನಾಗಿ ಆಕ್ಟ್ ಮಾಡ್ತೀಯ ಕಣೋ ನೀನು ಅಂತ ಹೇಳಿ ಅವನು ಇಡೀ ದಕ್ಷಿಣ ಭಾರತದ ಎಲ್ಲಾ ಭಾಷೆಯಲ್ಲೂ ಆಕ್ಟ್ ಮಾಡಿ ಬಂದ್ಬಿಟ್ಟಿದ್ದಾನೆ. ಆ ಹುಡುಗನ ಭೇಟಿ ಮಾಡಿ ಸಂತೋಷ ಅನ್ನಿಸ್ತು. ನಿನ್ನ ಇನ್ಸ್ಪಿರೇಷನ್ ಅಂತ ನನ್ಗೆ ಗೊತ್ತಿರ್ಲಿಲ್ಲಪ್ಪ, ಈಗಲೇ ಗೊತ್ತಾಗಿದ್ದು. ನೀನು ಸ್ವಲ್ಪ ಕರೀತಾ ಇದ್ರೆ ಬಾ ಹೋಗೋಣ ಅಂತ ಹೇಳಿ, ಸರಿ ಬಂದು ಅವ್ನು ಜಿಮ್ ಎಲ್ಲ ಮುಗಿಸ್ಕೊಂಡು ಬಂದ ಬೇಗ ಊಟ ಮಾಡೋರು ಅಂತ ಹೇಳಿ, ಸರ್ ಬರ್ತೀನಿ ಗಾಡಿ ಅಂತ ಹೇಳಿ ಕರು ಬಾ, ಜಸ್ಟ್ ಬಂದು ವಿಶ್ ಮಾಡು ಅಷ್ಟೇ, ಏನಿದೆ. ಜಸ್ಟ್ ವಿ ಆರ್ ಆಲ್ ಇನ್ ದ ಫಿಲ್ಮ್ ಇಂಡಸ್ಟ್ರಿಲಿ ಇದ್ದೀವಿ. ಒಬ್ರಿಗೊಬ್ರು ನಮ್ಮ ಒಂದು ಗುಡ್ ಈವೆಂಟಿಂಗ್ ಪಾಲಿಸಿಲಿ ಒಂದು ವಿಷಸ್ನ ಕನ್ವೆ ಮಾಡೋದು ನಮ್ಮ ಚಿತ್ರರಂಗದ ಒಂದು ಸಂಸ್ಕೃತಿ. ಅದನ್ನ ಬಾ ಅಂತ ಹೇಳಿ ನಾನು ಕರ್ಕೊಂಡು ಬರ್ತೀನಿ ರೆಡಿ ಅಂತ ಹೇಳಿದ್ರೆ ಬಂದ. ಓಕೆ, ಈಗ ಕಮಿಂಗ್ ಟು ದ ಪಾಯಿಂಟ್, ಇದು ರುದ್ರಾವತಾರದ ಬಗ್ಗೆ ಡೈರೆಕ್ಟರ್ ಸಾವತ್ ಹೇಳಿದ್ದಾರೆ. ಇದು ಟೋಟಲಿ ಹೇಳ್ಬೇಕಂದ್ರೆ ಇದರಲ್ಲಿ ಹೀರೋಯಿನ್ ಡ್ಯುಯೇಟ್ಸು ಅದು ಇದು ಅಂತ ರೊಟೀನ್ ಏನು ಬರೋದಿಲ್ಲ ಈ ಸಬ್ಜೆಕ್ಟ್ ಅಲ್ಲಿ. ಒಂದು ಡಿಫ್ರೆಂಟ್ ಆಗುತ್ತೆ. ಒಂದು ಡ್ಯಾನ್ಸ್ ಸ್ಕೂಲ್ ನಡೆಸೋಂಥ ಒಂದು ಇದು ಹೋಗುತ್ತೆ, ಅದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ. ನಂದೇ ಒಂದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ. ನನ್ನ ವೈಫ್ ರೋಲ್ ಸಂಗೀತ, ಶಿ ಇಸ್ ಆಕ್ಟಿಂಗ್, ನನ್ನ ಮಗಳ ಕ್ಯಾರೆಕ್ಟರ್ ಮಾಡ್ತಾ ಇದೆ. ಸೊ ಇದು ನಮ್ದು ಒಂದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ. ಒಂದು ಮಿಡಲ್ ಕ್ಲಾಸ್ ಒಂದು ಆಟೋ ಓಡಿಸ್ಕೊಂಡು ನಾನು ಒಂದು ಆಟೋ ಡ್ರೈವರ್ ಇದು. ಐ ಥಿಂಕ್ ಪ್ರಜಾಶಕ್ತಿ ಸಿನಿಮಾದಲ್ಲಿ ನಾನು ಆಟೋ ಡ್ರೈವರ್ ಆಗಿದೆ. ಪ್ರಜಾಶಕ್ತಿ ಡಿ ರಾಜೇಂದ್ರ ಬಾಬು ಡೈರೆಕ್ಷನ್ ಆಗಿದೆ. ಆಫ್ಟರ್ ದಟ್ ಅದಾದ್ಮೇಲೆ ಮತ್ತೆ ಇದರಲ್ಲಿ ಒಂದು ಆಟೋ ಡ್ರೈವರ್ ಮಾಡ್ತಾ ಇದ್ದೀನಿ. ಬಟ್ ಒಂಥರ ಹಾರ್ಟ್ ಟಚಿಂಗ್ ಸೀಕ್ವೆನ್ಸಸ್ ತುಂಬಾನೇ ಇದೆ ಈ ಸಿನಿಮಾದಲ್ಲಿ. ನನಗೆ ಫಸ್ಟ್ ಮನೆ ಬಂದು ಡೈರೆಕ್ಟರ್ ಸಾವತ್ ಅವ್ರ ಕತೆ ಹೇಳಿದಾಗ ಫಸ್ಟ್ ಹಾಫ್ ಹೇಳಿದ್ರು, ಸೆಕೆಂಡ್ ಹಾಫ್ ನನಗೆ ಹೇಳಿಲ್ಲ. ಫಸ್ಟ್ ಹಾಫ್ ಕತೆ ಕೇಳಿದಾಗಲೇ ನನಗೆ ಕೂದಲೆಲ್ಲ ಒಂಥರ ರೋಮಾಂಚನ ಆಗೋಯ್ತು ನನಗೆ. ಆ ರೀತಿ ನನಗೆ ಇದಾಗೋಯ್ತು. ನಾನು ತಡ್ಕೊಳಕ್ಕೆ